ಕಾರ್ ಕ್ಲೀನ್ ಮಾಡಕ್ಕಲ್ಲ, ನಮ್ಮನ್ ಕ್ಲೀನ್ ಮಾಡ್ಕೊಳಕ್ಕೂ ನಮ್ಮ ಹತ್ರ ಏನು ಇಲ್ಲ. ಹೊಡೆದು ಸೈಸ್ ಹಾಕ್ಬಿಡ್ಬೋದು, ಯಾರನ್ನಾರು ಬುಲ್ಬಿಟ್ಟಿಗೆ ಹೊಡಿಬೋದು. $25 ಟ್ಯಾಕ್ಸ್ ಬೇರೆ ಬಂದಿದೆ ನಮ್ಗೆ. ನನ್ಗೆ ಫುಲ್ ಗಾಬರಿ ಆಗ್ಬಿಟ್ಟಿತ್ತು. ನನ್ ಕೈಲಿ ಆಗಲ್ಲ ಅನ್ನೋದೇನು ಇಲ್ಲ. ಓಕೆನಾ? ಹೆಂಗ್ ಇಟ್ಕೊಂಡಿದೀರ ಗೊತ್ತಾ, ಈ ಜೈಲಲ್ಲೆಲ್ಲ ನಂಬರ್ ಕೇಳಿಸ್ಕೊಂಡ್ಬಿಡ್ಲಿ ಪ್ಲೀಸ್. ಪೈಪ್ ಆರ್ಡರ್ ಮುದ್ದೆ, ಇದು ಅವ್ರ ಮುದ್ದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಫುಲ್ಲು ಕಾರ್ ತಗೊಂಡು ಆಲ್ಮೋಸ್ಟ್ ಎಷ್ಟಾಯ್ತು, 1 ಮಂತ್ ಮೇಲಾಗೋಯ್ತು. ಒಂದು ಸರಿನೂ ಕಾರ್ ವಾಶ್ ಮಾಡಿಲ್ಲ. ಎಷ್ಟು ಧೂಳು ಕೂತಿದೆ ಅಂತಂದರೆ, ಲಿಟ್ರಲಿ ನಾವು ಪೂಜೆ ಮಾಡಿಸಿದ್ವಲ್ಲ, ಪೂಜೆ ಮಾಡಿಸಿದಾಗ ಬರ್ದಿರೋದಿದ್ದು, ಅದು ಕೂಡ ವಾಶ್ ಮಾಡಿಲ್ಲ. ನೋಡಿ ಎಷ್ಟು ಗಲೀಜಾಗಿ ಹೋಗಿದೆ ಅಂದರೆ, ಬರೀ ಕಾರ್ ತಗೊಂಡು ಓಡಾಡೋದೇ ಆಯಿತು, ಕ್ಲೀನ್ ಮಾತ್ರ ಮಾಡಿಲ್ಲ. ನೀನ್ ಹಸ್ಬೆಂಡ್ ಇಟ್ಟು ಪ್ರಿನ್ಸ್ ತರ ಕೂತ್ಕೊಂಡ್ಬಿಟ್ರೆ ಕ್ಲೀನ್ ಮಾಡ್ಕೊಡ್ಬೇಕಪ್ಪ, ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ಬೇಕು. ಅದಕ್ಕೆ ಇವಾಗ ಫುಲ್ಲು ವಾಷಿಂಗ್ ಅಂಡ್ ಕ್ಲೀನಿಂಗ್ ಮಾಡೋಣ ಅಂತ ಬಂದಿದೀವಿ. ಏನೋ ಕ್ಲೀನ್ ಮಾಡೋದಕ್ಕೂ ಏನಂತ, ಕಾರ್ ಕ್ಲೀನ್ ಮಾಡಕ್ಕಲ್ಲ, ನಮ್ಮನ್ ಕ್ಲೀನ್ ಮಾಡ್ಕೊಳಕ್ಕೂ ನಮ್ಮ ಹತ್ರ ಏನು ಇಲ್ಲ. ಇವಾಗ ಹೋಗಿ ತಗೊಂಬರ್ಬೇಕಷ್ಟೇ ಅದನ್ನ. ಇವಾಗ ಹೋಗಿ ತರ್ಬೇಕು. ಲಿಟ್ರಲಿ ಎಷ್ಟು, ನಾನ್ ಬಂದೆ 1 year ಆಗೋಯ್ತು ಆಲ್ಮೋಸ್ಟ್. ನಾವು ಏನು ಇಟ್ಕೊಂಡೆ ಆಗೋಯ್ತು. ಇನ್ನೂ ಇದೆ, 7 days. ಇನ್ನೊಂದ್ ವಾರ ಬಂದ್ರೆ ನಾನು ಅಮೆರಿಕಾಗ್ ಬಂದ್ಬಿಟ್ಟು 1 year ಆಗೋಯ್ತು. ಏನು ಶಾಪ್ ಮಾಡಿರ್ಲಿಲ್ಲ. ಸೊ ಇವಾಗ ಕಾರ್ ಬಂದ್ಮೇಲೆ ಕಾರ್ ವಾಷಿಂಗಿಗೆ ಏನೇನ್ ಬೇಕೋ ಅದನ್ನ ಶಾಪ್ ಮಾಡೋಣ ಅಂತ ಬಂದಿದೀವಿ. ಡಾಲರ್ ಟ್ರೀಗೆ ಹೋಗ್ತಾ ಇದೀವಿ, ಬನ್ನಿ ನಿಮ್ಗೂ ತೋರಿಸ್ತೀವಿ. ನೋಡಿ ಗೈಸ್, ಬಕೆಟ್ ಜಗ್ಗು ಕೊಡ್ಸಿದೀನಿ, ಇವಾಗ ಹೋಗಿ ಕ್ಲೀನ್ ಮಾಡ್ತಾಳೆ. ಇವಾಗ ಫುಲ್ ಕ್ಲೀನ್ ಮಾಡಿ ನೋಡಿ, ಹೊಸ ಕಿಟ್ ರೆಡಿ ಆಗಿದೆ. ಹಸ್ಬೆಂಡ್ ಲಿಟಲ್ ಪ್ರಿನ್ಸೆಸ್ ಅಲ್ಲ ಅಂತ ಪ್ರೂವ್ ಮಾಡ್ತಾಳೆ ಇವಾಗ. ಹೌದು, ಹಸ್ಬೆಂಡ್ ಕ್ಲೀನ್ ಅಂತ ಪ್ರೂವ್ ಮಾಡ್ತಾಳೆ ಇವಾಗ. ಕ್ಲೀನ್ ಮಾಡಿ ಕಾರ್ನ ಈ ತರ ಕ್ಲೀನ್ ಮಾಡಿ ಮಡಗಬೇಕು ಅಂತ ತೋರಿಸ್ತಾಳೆ. ಹೆಂಗಿತ್ತು ಹೆಂಗಾಯ್ತು ಕಾರ್ ಅಂತ ತೋರ್ಸೋದು. ಏನ್ ಗೊತ್ತಾ, ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡ್ಬೋದು. ಕವರ್ ಇಟ್ಕೊಂಡು ಫೇಮಸ್ ಆಯ್ತು ಗೊತ್ತಾ ಬ್ಯಾಗಿಗೆ, ಅದೇ ತರ ನಾನು ಎಲ್ಲೋದ್ರೂ ಡಾಲರ್ ಟ್ರೀದು ಬಕೆಟ್ ಇಟ್ಕೊಂಡು ಫೇಮಸ್ ಮಾಡ್ಬೋದು. ನೋಡಿ, ಬಕೆಟ್ ಇಟ್ಕೊಂಡು ಏನ್ ಫೇಮಸ್ ಮಾಡ್ತೀನಿ? ಬಕೆಟ್ ಇದು ಟ್ರೆಂಡ್, ನಾನೇ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡ್ತೀನಿ. ಬಕೆಟ್ ಒಳಗಡೆ ನೋಡಿ ಈ ತರ ಹಾಕೊಂಡು ಬಕೆಟ್ ಇಟ್ಕೊಂಡು ಹೋಗೋದು. ಬೇರೆ ತರ ಟ್ರೆಂಡ್ ಕ್ರಿಯೇಟ್ ಆಗೋದು ಬಕೆಟ್ ಇಟ್ಕೊಂಡು ಹೋದ್ರಿ. ನಿಮ್ಗೆ ಯಾಕೆ ಆತರ ಎಲ್ಲ ಟ್ರೆಂಡ್ ಕ್ರಿಯೇಟ್ ಮಾಡೋದು? ನೀನ್ ಆತರ ಟ್ರೆಂಡ್ ಏನ್ ಬೇಕಾಗಿಲ್ಲ ನಮ್ಗೆ. ಬಕೆಟ್ ಇಟ್ಕೊಂಡು ಹೋಗ್ತಿದೀನಿ, ಚೊಂಬ್ ಇಟ್ಕೊಂಡು ಹೋಗ್ತಾ ಇಲ್ಲ ತಾನೆ. ಇದು ಬಕೆಟ್ ಬಕೆಟ್ ಬೇಡ ನಮ್ಗೆ, ಆತರ ಟ್ರೆಂಡ್ ಬೇಡ. ಆಲ್ರೆಡಿ ಎಷ್ಟೊಂದ್ ಜನ ನಡೆಸ್ತಾ ಇದಾರೆ ಕಾರ್ಪೊರೇಟ್, ಎಲ್ಲೋದ್ರು ಬಕೆಟ್ ಇರೋದು. ನೀನ್ ಆತರ ಟ್ರೆಂಡ್ ಏನ್ ಮಾಡಕ್ ಹೋಗ್ಬಿಡಲ್ಲ. ಇವಾಗ ವಾಶ್ ಮಾಡೋದು ಹೋಗ್ಬಿಟ್ಟು ಮನೇಲಿ ಫುಲ್ಲು ಮಟನ್ ಸಾರ್ ರೆಡಿ ಆಗಿದೆ, ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ವಾಶ್ ಮಾಡಕ್ ಹೋಗೋದು. ಎಲ್ಗ ಹೋಗ್ತಾ ಇದೀಯಾ? ಇಲ್ಲ ಇದೆಯಲ್ರಿ, ಎಲ್ಲಿ ಕಾರು ಎಲ್ಲಾರ ಬಿಟ್ರೆ ಕಾರ್ ಬ್ಲಾಕ್ ಹಾಕೊಂಡ್ರು ನಮ್ದೇ ಅಂತ ಹೋಯ್ತಾಳೆ. ಅಲ್ಲಿದೆ ಗೊತ್ತಾಯ್ತು. ಅಷ್ಟೊಂದ್ ಕ್ಲೀನ್ ಆಗೈತೆ ನಿನ್ ಕಾರು? ಅದೇ ಅನ್ಕೊಂಡೆ ನಮ್ದಲ್ಲ ಅಂತ, ಕ್ಲೀನ್ ಆಗಿಲ್ವಲ್ಲ. ಎಷ್ಟ್ ಸುಂದರವಾಗೈತ್ ನೋಡಿ ನಿನ್ ಕಾರ್, ಸುಂದರವಾಗಿ. ಅದೇ ಎಲ್ಲಿ ನಿಂತಿದ್ರು ಕಂಡಿಡಿಬಹುದು ನಿಂದೆ ಅಂತ. ಮನೆಗೆ ಹೋಗ್ಬಿಟ್ಟು ಫುಲ್ ವಾಷಿಂಗ್, ಬಿಸಿಲು ಕಮ್ಮಿ ಆಗ್ಲಿ ಆಮೇಲೆ ವಾಶ್ ಮಾಡೋಣ. ಫುಲ್ ಕೆಂಪಾಗ್ತಾಳೆ ಕಾರ್ ವಾಶ್ ಮಾಡೋಷ್ಟರಲ್ಲಿ. ಈ ಬಿಸಿಲಿಗೆ ಆಲ್ರೆಡಿ ಕೆಂಪಗೆ ಆಗ್ಬಿಟ್ಟಿದ್ದೀನಿ. ನೋಡಿ ಗೈಸ್, ಇವಾಗ ಕಾರ್ ತೊಳೆಯೋದಕ್ಕೆ ಎನರ್ಜಿ ಬೇಕಲ್ವಾ, ಅದಕ್ಕೆ ನಮ್ಮ ಕೆಂಪ ಅವರು ಏನು ಮಟನ್ ಸಾರು ಮಾಡಿಕೊಟ್ಟಿದ್ದಾರೆ. ಸೊ ಮಟನ್ ಸಾರು ಮತ್ತೆ ಮುದ್ದೆ, ಸೌತೆಕಾಯಿ ಆ್ಯಂಡ್ ರೈಸ್. ಇದು ನನ್ನ ಮುದ್ದೆ, ಇದು ಅವ್ರ ಮುದ್ದೆ. ಅಷ್ಟೇ ತಿನ್ನೋದು, ಅದು ಮುಖ ಮುಖ ನೋಡ್ತಾಳೆ. ಒಂದು ತುತ್ತು ನಾನು ರೈಸ್ ಪರ್ಸನ್, ನಾನು ಒಂದು ತುತ್ತು ಜಾಸ್ತಿ ಕೊಟ್ರೆ ಸಾಕು, ಅದ್ರಲ್ಲೂ ಮುಖ ಮುಖ ನೋಡ್ತಿರ್ತಾಳೆ. ಇಷ್ಟೊಂದು ಕೊಟ್ಬಿಟ್ನಲ್ಲ ಅಂತ ಹೇಳಂಗಿಲ್ಲ, ಬಿಡಂಗಿಲ್ಲ. ಹೇಳಿದ್ರೆ ಬೈತೀನಿ ಅಂತ. ಮುದ್ದೆ ತಿನ್ನಕ್ಕೆ ಗೋಳಾಡ್ತಾಳೆ. 1 ವರ್ಷ ಆಯ್ತು ಅಷ್ಟು ತಿನ್ಸಕ್ ಆಗಿಲ್ಲ ನನ್ನ ಕೈಲಿಂದ. ದಿನ ಜಾಸ್ತಿ ಮಾಡ್ತೀನಿ ಅಂತ ಮಾಡಿಸೋಕ್ಕೂ ಆಗಿಲ್ಲ, ಏನಿಲ್ಲ. ಸುಮ್ಮನೆ ತಿನ್ಬೇಕಲ್ಲ ಅಂತ ಇಷ್ಟು ತಿಂತಾಳೆ ಅಷ್ಟೆ. ನೋಡಿ, ಇವಾಗ ಫುಲ್ ಚೆನ್ನಾಗಿ ಮಟನ್ ಸಾರು ಮುದ್ದೆ ಬ್ಯಾಟಿಂಗ್ ಮಾಡಿಕೊಂಡು ಆಮೇಲೆ ಕಾರ್ ವಾಶ್ ಮಾಡಕ್ಕೆ ಹೋಗೋದು. ಅವಳು ತಿನ್ನೋದು ಇಷ್ಟೇ ಮುದ್ದೆ. ಲಿಟ್ರಲಿ ಅವ್ರದ್ದು 1 ತುತ್ತು, ನಂದು ಫುಲ್ ಹೋಲ್ ಮುದ್ದೆ ಅಷ್ಟೇ. ಆಮೇಲೆ ಸಿಗ್ತೀವಿ, ಬಾಯ್. ಓಕೆ, ಇವಾಗ ಚೆನ್ನಾಗಿ ಮಟನ್ ಸಾರು ಮುದ್ದೆ ತಿಂದ್ವಿ. ಎಷ್ಟು ನಿದ್ದೆ ಬರ್ತಾ ಇದೆ ಅಂದರೆ ನಾನು ಅದೇ ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ತೊಳಿಬೇಕಾ?
ನಾನು ಮಲ್ಕೊಂಡಿರ್ತೀನಿ, ಹೋಗ್ಬಿಟ್ಟು ಬಂದ್ಬಿಡಿ ಹಂಗೆ. ಅವಾಗಲಿಂದ ಬಿಲ್ಡಪ್ ಫುಲ್ಲು ತೊಳೆದು ಬಿಡ್ತೀನಿ, ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ. ನಿಜ ಗೊತ್ತಾ ಎಷ್ಟು ನಿದ್ದೆ ಬರ್ತಿದೆ. ಫುಲ್ ಅನ್ಪ್ಯಾಕಿಂಗ್ ಮಾತ್ರ ನಿಂದ? ಅನ್ಪ್ಯಾಕ್ ಮಾಡ್ಕೊಡ್ತೀಯ ಎಲ್ಲಾನು, ಹೋಗಿ ತೊಳ್ಕೊಂಬರ್ಬೇಕಷ್ಟೇ. ಎಲ್ಲಾನು ರೆಡಿ. ಇವಾಗ ನೋಡಿ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿಲ್ವಾ ನೀಟಾಗಿ, ಬಕೆಟು ಚೊಂಬು ಎಲ್ಲ ತೊಗೊಂಬರ್ಲಿಲ್ವಾ, ಅದೇ ಥರ ಇದನ್ನು ರೆಡಿ ಮಾಡಿಬಿಟ್ಟು ಕೊಡ್ತೀನಿ. ಆಮೇಲೆ ವಯರ್ ಅಂತ ಇದ್ದೀನಿ, ಇದು ಪೈಪ್ ಆರ್ಡ್ರ್ ಅಮ್ಮ ಬಿಬಿ. ಸಾರಿ ಬಿಬಿ, ನಂಗೆ ಅದು ಸಡನ್ ಆಗಿ ನೋಡ್ಬಿಟ್ಟು ನಂಗೆ ಒಂಥರ ಹಾವು ಥರ ಅನ್ಸ್ಬಿಡ್ತು. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಾನು ಮುಟ್ಟಲ್ಲ ಅದನ್ನ. ಎಂತ ಧೈರ್ಯವಂತೆ ಅಂದ್ರೆ ಈ ಪೈಪ್ ನೋಡ್ಬಿಟ್ಟು ಹಾವು ಅಂತ ನಾನು ಅನ್ಪ್ಯಾಕೆ ಮಾಡಲ್ಲ ಅಂತ ಕೂತವಳೆ. ಈ ತರ ಎಲ್ಲ ಪ್ಯಾಟರ್ನ್ ಇರುತ್ತಲ್ಲ, ಈ ಹಾವು ತರದ್ದು ಪ್ಯಾಟರ್ನು, ನಾನು ಅದಕ್ಕೆ ಆ ತರ ಡ್ರೆಸ್ ಎಲ್ಲ ಹಾಕೋತಾರಲ್ಲ ಒಬ್ರೊಬ್ರು, ಈ ಹಾವು ತರದ್ದೆಲ್ಲ ನಂಗೆ ಅದೆಲ್ಲ ತರ ನನ್ಗೆ ಹುಲಿನಾರ ಬಂದ್ಬಿಡ್ಲಿ ಭಯ ಆಗಲ್ಲ, ಭಯ ನಿಜ. ನಾನಂತೂ ಓಪನ್ ಉತ್ತರನ ಪೌರುಷ ಒಲೆ ಮುನ್ನಿ ಅನ್ನಗೆ ನಿನ್ಗೆ ಉತ್ತರೆಯ ಪೌರುಷ ನೀನು ಅಲ್ವಾ? ನೀವು ಮಾಡಿ ಕೊಡಿ ಪ್ಲೀಸ್, ನಾನು ಮಾಡಲ್ಲ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀವು ಇದನ್ನ ಓಪನ್ ಮಾಡಿ, ನಾನು ಆಮೇಲೆ ನೋಡ್ತೀನಿ ಹಿಡ್ಕೋಬೇಕಾ ಬೇಡವಾ ಅಂತ. ಕಾರ್ ತೊಳಿಲೇಬೇಕು ಹೆಂಗೆ ಇದ್ರು, ಮತ್ತೆ ಇಟ್ಕೊಳಕೋ ಬೇಡಬಾರ್ದು ಯೋಚನೆ ಮಾಡ್ತೀನಿ ಅಂತಿದ್ಯಾ? ನಾನು ತೊಳಿತೀನಿ ಇದನ್ನ. ನಾನು ಪೈಪ್ ಇಟ್ಕೊಂಡು ನಿಂತ್ಕೊಂಡು ನೀರು ಬಿಡ್ಬೇಕಾ? ಹಂಗಲ್ಲ, ನಾನು ಇದನ್ನ ಓಪನ್ ಮಾಡಿ ಫಸ್ಟ್ ಆಮೇಲೆ ಇಡ್ತೀನಿ. ಪ್ಲೀಸ್ ಪೈಪ್ ತೆಗಿ ಅಂದ್ರೆ ನಂಗೆ ನಿಜ ಅದು ಪ್ಯಾಟ್ರನ್, ನಂಗೆ ನಿಜ ಸ್ನೇಕ್ ಪ್ಯಾಟ್ರನ್ ಎಲ್ಲ ಇಷ್ಟ ಆಗಲ್ಲ. ನೀವು ನೋಡಿ ಆರ್ಡರ್ ಮಾಡ್ಬೇಕು ತಾನೇ, ಮಾಡೋಕ್ಕಿಂತ ಮುಂಚೆ. ನೀವು ಕರೆಕ್ಟಾಗಿ ಹೇಳಿ, ನಿಮಗೆ ಗೊತ್ತಿಲ್ವಾ ನಂಗೆ ಸ್ನೇಕ್ಸ್ ಅಂದ್ರೆ ಭಯ ಅಂತ? ಎಸ್ ಸರಿ ಹೇಳಿದ್ದೀನಿ. ಸ್ನೇಕ್ಸ್ ಅಂದ್ರೆ ಭಯ ಎಲ್ಲರಿಗೂ ಗೊತ್ತಿರುತ್ತೆ, ಈ ತರ ಇದನ್ನು ಪೈಪ್ ನೋಡ್ರು ಭಯ ಪಡ್ತೀನಿ ಅಂತ ಯಾರಿಗೆ ಗೊತ್ತಿರ್ತದೆ? ಗೊತ್ತಿಲ್ಲಪ್ಪ, ಏನೋ ಒಂಥರ ಇದೆ, ಅದು ಮೈಲ ಜುಮ್ ಅಂತ ಇದೆ ಅದು ನೋಡ್ತಾ ಇದ್ರೇನೆ. ಓ ಇದೆಲ್ಲ ಗನ್ನು, ಏನೋ ಪುಷ್ ಅಂತೇನೋ ಇದೆ ನೋಡಿ ಅಲ್ಲಿ. ಈ ಫುಲ್ ಓಪನ್ ಮಾಡಿ, ಅದಾದ್ಮೇಲೆ ಫಿಕ್ಸ್ ಮಾಡ್ಕೊಳ್ಳೋಣ ಅಲ್ಲಿ. ಅಷ್ಟೇ ಓಪನ್, ಏನಿಲ್ಲ ಅಷ್ಟೇ ಓಪನ್. ನೋಡಿ ಗೈಸ್, ಆಫ್ಟರ್ ವಾಶ್ ಫುಲ್ ಪಳ ಪಳ ಅಂತ ಹೊಳಿತಾ ಇದೆ ನಮ್ಮ ಕಾರು. ಫುಲ್ ಕ್ಲೀನ್ ಆಗಿಬಿಟ್ಟು ಫುಲ್ ಫ್ರೆಶ್ ಆಗಿಬಿಡಿದೆ ಕಾರ್ ಮಾತ್ರ. ಫುಲ್ ಶೈನಿಂಗ್ ಹೊಡಿತಾ ಇದೆ ಕಾರು. ಇವಾಗ ಕಾರ್ ವಾಶ್ ಆಯಿತು, ಇವಾಗ ನಮ್ಮ ಯಜಮಾನ್ರು ವಾಶ್ ಕಟ್ಟಿಂಗಿಗಂತ ಹೋಗ್ತಾ ಇದ್ದೀವಿ. ಪಟ್ಟಂತ ಹೋಗಿ ಪಟ್ಟಂತ ಬರೋದು. ಹೆಂಗಿದ್ಯಪ್ಪ? ಏನು ನನ್ನ ಕೇಶ ವಿನ್ಯಾಸನ ಕೇಶ ಮುಂಡೆನ? ನನಗೆ ಆ ಸೆಕೆಂಡ್ ವರ್ಡ್ ಗೊತ್ತೇ ಇಲ್ಲ, ಅದೇನು ಕೇಶ ಮುಂಡನೆ ಅಂದ್ರೆ? ಕೇಶ ಮುಂಡನೆ ಮಾಡ್ಸಕ್ ಹೋಗಿದ್ದೆ, ಕನ್ನಡದಲ್ಲಿ ಗೊತ್ತಿಲ್ವಾ ನಿಮಗೆ? ಕಟ್ಟಿಂಗ್ ಅಂತಾರ ಅದನ್ನ? ಮಂಡೆ ಕೊಡಕ್ ಹೋಗ್ತಾರಲ್ಲ, ಗೊತ್ತಾರಲ್ಲ ಅವಾಗ. ನೀವೇನ್ ಮಂಡೆ ಕೊಟ್ಟಿದ್ದೀರಾ ಇವಾಗ? ಮತ್ತೆ ಅದೇನ್ ವಿನ್ಯಾಸಗಾರರು? ಓಕೆ, ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ಜಾಬ್ ಇಂಟರ್ವ್ಯೂ ಇರ್ತಾರ, ಒಂದೊಂದು ಕೂದಲು ಕಟ್ ಮಾಡ್ಬೇಕಾದ್ರೆ ಕಟ್ ಮಾಡೋಣ, ಮಿಂಚೂರು ಕಡಿಮೆ ಮಾಡೋಣ, ಇಲ್ಲಿ ಎಷ್ಟು ಮಾಡ್ಬೇಕು, ಒಂದು 100 ಕ್ವಶನ್ ಕೇಳ್ತಾರೆ. ಇಲ್ಲಿ ಹೋಗ್ಬಿಟ್ಟು ಅದು ಕ್ವಶನ್ ಕೇಳಕ್ಕೆಲ್ಲ ಅಭ್ಯಾಸನೇ ಇಲ್ವಲ್ಲ, ಅವಾಗ ಕೂತ್ಕೊಂಡ್ಬಿಟ್ಟು ಓಕೆ ನನಗೆ ಸೈಡ್ ಇಷ್ಟು ಬೇಕು, ಇಲ್ಲಿ ಇಷ್ಟು ಬೇಕು, ಓಕೆ ಹಿಂಗ್ ಮಾಡುವ ಅಷ್ಟೇ ಕೇಳ್ತಿದ್ದೆ ಮುಗಿತು. ಆಕ್ಚುಲಿ ಇಂಡಿಯಾದಲ್ಲೆಲ್ಲ ಫೋಟೋ ತೋರಿಸಿದ್ರೇನೆ ಮಾಡ್ತಾರೆ, ಬಟ್ ಇಲ್ಲ ಹಂಗಲ್ವಲ್ಲ. 20 ಕ್ವಶನ್ ಕೇಳ್ತಾರೆ, ಈ ತರ ಬೇಕಾ, ಈ ತರ ಬೇಕಾ, ಇಲ್ಲಿ ಇರ್ಬೇಕಾ. ಬಟ್ ಇಟ್ಸ್ ಲುಕಿಂಗ್ ಗುಡ್. ಯುವರ್ ಓನ್ ಹೇರ್, ಯುವರ್ ನೀನ್ ಡಿಸೈಡ್ ಮಾಡಬೇಕು. ಯು ಶುಡ್ ಡಿಸೈಡ್ ವಾಟ್ ಯು ವಾಂಟ್. ನೀನ್ ಕ್ವಶನ್ ಕೇಳಬೇಕು, ಅವ್ರ ಕ್ವಶನ್ ಕೇಳ್ತಾ ಇರ್ತಾರೆ, ನೀನ್ ಹೇಳ್ತಾ ಇರ್ಬೇಕು ಏನೇನ್ ಬೇಕು ನಿನ್ಗೆ, ಏನೇನು ಅಂತ. ಡಿಫ್ರೆನ್ಸ್. ಹಂಗೆ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಚೆನ್ನಾಗಿದೆಯಾ? ಹಂಗೆ ಇಲ್ಲಿ ಫ್ರೂಟ್ಸ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಗ್ರಾಸರಿ ಶಾಪಿಗೆ. ಆಕ್ಚುಲಿ ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಏನು ಚೆನ್ನಾಗಿರಲ್ಲ ಫ್ರೂಟ್ಸು, ಅಂದ್ರೆ ಅಷ್ಟು ಏನಂತಾರೆ ಇಟ್ಟಿರಲ್ಲ, ಜಾಸ್ತಿ ಇಟ್ಟಿರಲ್ಲ, ಕಡಿಮೆ ಇರುತ್ತೆ ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಫ್ರೂಟ್ಸ್ ಎಲ್ಲ. ಇಲ್ಲಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಹಂಗೆ ಫ್ರೂಟ್ಸ್ ತಗೊಂಡು ಮನೆಗೆ ಹೋಗೋದು. ಇಷ್ಟಪ್ಪ ನೋಡಿದ್ಯಾ ಈರುಳ್ಳಿ ಎಲ್ಲಾರ? ನಿಜವಾಗ್ಲೂ ನೋಡಿಲ್ಲಪ್ಪ, ಇಂಡಿಯಾದಲ್ಲಂತೂ ಇಷ್ಟು ಹೊಡೆದು ಸೈಜ್ ಹಾಕ್ಬಿಡ್ಬೋದು, ಯಾರನ್ನಾರು ಇದ್ರಲ್ಲಿ ಹೊಡಿಬೋದು. ಹಿಂಗೈತು ನಂಗೆ
ಎಷ್ಟು ದಪ್ಪ ಲಿಟ್ರಲಿ ಆಲ್ಮೋಸ್ಟ್ ಅರ್ಧ ಕೆಜಿ ಬರೋ ಮೇಲೆ ಐತೆ ಒಂದೇ ಒಂದೊಂದು ಅರ್ಧ ಕೆಜಿ ಮೇಲೆ. ಎಷ್ಟು ದಪ್ಪ ಐತಲ್ಲ, ಎಲ್ಲ ದೊಡ್ಡದು ಅಂದ್ರೆ ಇಷ್ಟು ದೊಡ್ಡದವ. ಅದೇ ಅಪ್ಪ, ಒಂದು ಕುಂಬಳಕಾಯಿ ಸೈಜ್ ಇದೆ ಪುಟಾಣಿದು. ಏನ್ ಗೊತ್ತಾ ಗೈಸ್, ನಾವ್ ಎಷ್ಟು ದಿನದಿಂದ ವೇಟ್ ಮಾಡ್ಸಿದೀವಿ ನಂಬರ್ ಪ್ಲೇಟ್ಗೆ ಅಂತ ಅಂದ್ರೆ, ಯಾವಾಗ್ಲೂ ಮೇಲ್ ಬಾಕ್ಸ್ ಹತ್ರ ಹೋಗೋದು, ನಂಬರ್ ಪ್ಲೇಟ್ಗೆ ಬಂದಿದ್ಯಾ ಇವತ್ತು ಅಂತ ನೋಡೋದು. ಯಾವಾಗ ಮೇಲ್ ಬಾಕ್ಸ್ ಓಪನ್ ಮಾಡಿದ್ರು ಏನೋ ಗೊತ್ತಿಲ್ಲ, ಎಲ್ಲಾ ಮೇಲ್ಸ್ ಇರುತ್ತೆ, ಒಟ್ಟಲ್ಲಿ ನಂಬರ್ ಪ್ಲೇಟ್ ಮಾತ್ರ ಬಂದಿರಲ್ಲ. ಆಲ್ಮೋಸ್ಟ್ 2 months ಆಗ್ತಾ ಬಂತು. ಸೊ ಇವತ್ತು ಫೈನಲಿ ಓಪನ್ ಮಾಡ್ಬಿಟ್ಟು ನೋಡೋಣ ಬಂದಿದ್ಯೋ ಬಂದಿಲ್ವೋ ಅಂತ. ಬನ್ನಿ, ಕಾರ್ ಬೇರೆ ವಾಶ್ ಮಾಡಿಸಿದೀವಿ, ಕಾರ್ ಫುಲ್ಲು ಅಲ್ಲ ವಾಶ್ ಮಾಡಿದೀವಿ, ಕಾರ್ ಫುಲ್ ಪಳಪಳ ಅಂತ ಹೊಳಿತಾ ಇದೆ. ಸೊ ನೋಡೋಣ ಫೈನಲಿ ನಮ್ ನಂಬರ್ ಪ್ಲೇಟ್ ಇವತ್ತಾದ್ರೂ ಫಿಕ್ಸ್. 2 months ಆಯ್ತು ಆಲ್ಮೋಸ್ಟ್ ಅಂದಿದ್ನ, ಆಲ್ಮೋಸ್ಟ್ ಅಲ್ಲಿ ಒಂದೇ ಮಂತ್ ಆಗಿರೋದು. ಬಂದಿದ್ಯಪ್ಪ, 1.5 months ಫೈನಲಿ ಬಂದಿದೆ ನಂಬರ್ ಪ್ಲೇಟ್. ಎಲ್ಲ ನೋಡಲಿ ಪ್ರಮೋಷನ್ಸ್, ಫುಲ್ ಪ್ರಮೋಷನ್. ನಿಮ್ಗೆ ಬೇಕಾ ಪ್ರಮೋಷನ್ ಇದ್ರ? ಯಾವುದು ಬೇಡ, ಇಲ್ಲೇ ಹಾಕ್ಬಿಡಿ ನೋಡ್ಬಿಟ್ಟು. ನಿನ್ ಪೇಜ್ಗೆ ಏನಾದ್ರು ಪ್ರಮೋಷನ್ ಬೇಕು ಅಂತ ನೋಡಿ. ಮತ್ತೇನೋ ಬಂದಿದೆ, ಅವತ್ತಿನ ದಿನ ಇದು ಮಾಡಿಲ್ವೇನೋ, ಅದಕ್ಕೆ ಬಿಲ್ಲಿಂಗ್. ಏನಂದ್ರೆ ನಾವು ಲಾಸ್ಟ್ ಟೈಮ್ ಒಂದು ಪ್ಯಾಕೇಜ್ ಬಂದಿತ್ತಲ್ಲ ಮನೆಗೆ, ಅದ್ರಲ್ಲಿ ಆಕ್ಚುಲಿ ಶೇಡ್ಸ್ ನ ಪಾರ್ಸಲ್ ಮಾಡಿಸ್ಕೊಂಡಿದ್ದೆ. ಅದು ಶೇಡ್ಸ್ ಬರ್ಲಿಲ್ಲ, ಫೆಡೆಕ್ಸ್ ಅವ್ರು ತೆಗೆದ್ಬಿಟ್ಟಿದಾರೆ ಅಲ್ಲೇನೆ. ಅಂಡ್ ಮನೆಗ್ ರಿಟರ್ನ್ ಹೋಗುತ್ತೆ ಅಂದ್ರೆ ಇಂಡಿಯಾದಲ್ಲಿ, ಮತ್ತೆ ಮನೆಗ್ ರಿಟರ್ನ್ ಹೋಗುತ್ತೆ ಅಂತ ಹೇಳಿದ್ರು. ನೋಡಿದ್ರೆ ನಮ್ಗೆ ಇಲ್ಲಿ $25 ತಾನೆ, $25 ಟ್ಯಾಕ್ಸ್ ಬೇರೆ ಬಂದಿದೆ ನಮ್ಗೆ. ನನ್ಗೆ ಫುಲ್ ಗಾಬರಿ ಆಗ್ಬಿಟ್ಟಿತ್ತು. ಶೇಡ್ಸ್ ಹೊಟ್ಟೋಯ್ತು ಅಷ್ಟೇ, ಆ ದುಡ್ಡು ಹೋಯ್ತು. $25 ಎಕ್ಸ್ಟ್ರಾ ಕಟ್ಬೇಕು ನಾವು ಅಂತ. ನೋಡಿದ್ರೆ ಮನೆಗೆ ಅವ್ರು ಹೇಳಿದ್ರಂತೆ, ನನ್ನ ತಮ್ಮ ಕಾಂಟ್ಯಾಕ್ಟ್ ಮಾಡಿದಾನೆ, ಅವರು ಆಲ್ಮೋಸ್ಟ್ 1 month ಅಲ್ಲಿ ರಿಟರ್ನ್ ನಾವೇ ಮಾಡ್ತೀವಿ, ಮನೆಗೆ ಕಳಿಸ್ತೀವಿ ಅಂತ ಹೇಳಿದಾರೆ. ಸೊ ನೋಡ್ಬೇಕದು. ಫೈನಲಿ ನಮ್ ನಂಬರ್ ಪ್ಲೇಟ್ ಚೆನ್ನಾಗಿ ಹಿಡ್ಕತಿ. ನಂಬರ್ ಪ್ಲೇಟ್ ಬಂದಿದೆ, ಓಪನ್ ಮಾಡೋಣ ಬನ್ನಿ. ಸೊ ಹಾಕ್ಬಿಡೋದು ನಂಬರ್ ಪ್ಲೇಟ್. 2 ನಂಬರ್ ಪ್ಲೇಟ್ ಕೊಟ್ಟವ್ರ ಕಣೆ. ಬೇಡ, ಮುಂದಕ್ಕೆ ಬೇಡವಾ? ಮುಂದೆ ಒಂದ್ ಹಾಕೋದು, ಹಿಂದೆ ಒಂದ್ ಹಾಕೋದು. ನನ್ಗೊಂದ್ ಡೌಟ್ ಆಯ್ತಾ, ಇವಾಗ ಟೆಂಪರವರಿ ಒಂದು ನಂಬರ್ ಕೊಟ್ಟಿದಾರಲ್ವಾ ನಮ್ಗೆ ಕಾರ್ ಡೆಲಿವರಿ ತಗೋಬೇಕಾದ್ರೆ, ಅದೇ ನಂಬರ್ ಕೊಟ್ಟಿರ್ತಾರ ಅಥವಾ ಬೇರೆ ನಂಬರ್ ಇರುತ್ತಾ? ಬೇರೆ ನಂಬರ್, ಅದೇ ನಂಬರ್ ಏನ್ ಕೊಡ್ತಾರೆ, ಟೆಂಪ್ರವರಿ. ಅದು ನೀನ್ ಹೋಗಿದ್ದೀನೇ ಕಾರ್ ಡೆಲಿವರಿ ಕೊಡ್ತಾರೆ, ಸುಮ್ಮನೆ ಟೆಂಪ್ರವರಿ ಇದು ಮಾಡ್ಬಿಟ್ಟು ಕೊಟ್ಟಿರ್ತಾರೆ. ಈಗ ಇನ್ನೊಂದು ಒರಿಜಿನಲ್ ನಮ್ಗೆ ಯಾವ್ದು ನಂಬರ್ ನಮಗೆ ಯಾವ್ದು ಅಸೈನ್ ಆಗಿರುತ್ತೋ ಅದು ಕೊಡ್ತಾರೆ. ಓಕೆ, ಅಂದ್ರೆ ಇಂಡಿಯಾದಲ್ಲೆಲ್ಲ ಹಂಗಲ್ಲ ತಾನೆ, ಯಾವ್ದು ಪರ್ಮನೆಂಟ್ ನಂಬರ್ ಇರುತ್ತೋ ಅದನ್ನೇ ಪ್ರಿಂಟ್ ಹಾಕ್ಬಿಟ್ಟು ಹಾಕಿರ್ತಾರೆ ತಾನೆ? ಹೌದು, ಅಲ್ಲಿವರೆಗೂ ಕೊಟ್ಟಿರಲ್ವಲ್ಲ ನಮ್ಗೆ. ಇಂಡಿಯಾದಲ್ಲಿ ನಂಬರ್ ಪ್ಲೇಟ್ ಬರ್ಲಿಲ್ಲ ಅಂದ್ರೇನೆ ಕಾರ್ನೇ ಆಚೆ ಕೊಡಲ್ಲ ಸ್ವಲ್ಪ ದಿನ, ಇಲ್ಲಾಂದ್ರೆ ನಾರ್ಮಲ್ ಕಾರ್ ರಿಜಿಸ್ಟ್ರೇಷನ್ಗೆ ಕೊಟ್ಬಿಟ್ಟು ಆಮೇಲೆ ನಂಬರ್ ಪ್ಲೇಟ್ ಬರುತ್ತೆ. ಇಲ್ಲ ಆ ತರ ಅಲ್ವಲ್ಲ, ಇಲ್ಲಿ ಟೆಂಪ್ರವರಿ ಕೊಟ್ಟಿರ್ತಾರೆ. ಐ ಥಿಂಕ್ ಆಫ್ಟರ್ 15-20 days ಆದ್ಮೇಲೆ ಒರಿಜಿನಲ್ ಬರುತ್ತೆ ಇಲ್ಲಿ. ಅಂಡ್ ಇಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂತಂದ್ರೆ, ನಾವು ನಂಬರ್ ಪ್ಲೇಟ್ ನ ಕೂಡ ಕಸ್ಟಮೈಸ್ ಮಾಡಿಸ್ಕೋಬಹುದು. ಇವಾಗ ಬಂದಿದೆಯಲ್ಲ ನಂಬರ್ ಪ್ಲೇಟ್, ಇದನ್ನ ವಾಪಸ್ ಕಳಿಸಿ ನಮಗೆ ಬೇಡ ಇದು ಅಂದ್ರೆ ನಮ್ಗೆ ಯಾವ ತರ ಬೇಕು, ನಮ್ಮ ಹೆಸರದೇ ಬೇಕಾದ್ರೆ ನಂಬರ್ ಪ್ಲೇಟ್ ನ ಕಸ್ಟಮೈಸ್ ಮಾಡ್ಕೊಬಹುದು. ಐ ಥಿಂಕ್ ಇಷ್ಟು ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ, ಕ್ಯಾರೆಕ್ಟರ್ಸ್ ಒಳಗಡೆ ನಾವು ಚೂಸ್ ಮಾಡಿ ಏನ್ ಬೇಕಾದ್ರೂ ಹಾಕಿಸ್ಕೋಬಹುದು. ಯಾರ ಹೆಸರು ಬೇರೆ ಹಾಕಿಸ್ಕೊಬಹುದು, ಏನಾರು ಹಾಕಿಸ್ಕೊಬಹುದು, ಆದ್ರೆ ಪೇ ಮಾಡ್ಬೇಕು ಸರಿಯಾಗಿ ಪೇ ಮಾಡ್ಬೇಕಾ? ನಂಬರ್ ಪ್ಲೇಟ್ಗೆ ಅಂತಾನೆ ಪೇ ಮಾಡ್ಬೇಕು. ಬ್ಲ್ಯಾಕ್ ಅಂದ್ರೇನೆ ಫುಲ್ ರಾಯಲ್ ಕಲರ್, ಸಖತ್ತಾಗಿ ಕಾಣಿಸುತ್ತೆ. ಗಾಡಿಗಳು ಯೂಶಲಿ ನನಗೆ ಬ್ಲ್ಯಾಕ್ ಅಂದ್ರೆ ತುಂಬಾ ಇಷ್ಟ ಆಯ್ತಾ, ಯಾವ್ದೇ ಗಾಡಿ ಆದ್ರೂ. ನೋಡಿದ್ರೆ ಬ್ಲ್ಯಾಕ್ ಕಲರ್ ತಗೊಂಬಿಟ್ಟು ಮೊನ್ನೆ ತಾನೇ ತೊಳೆದಿದೀವಿ, ಇನ್ನು 2 days ಆಗಿಲ್ಲ. ಆಲ್ರೆಡಿ ನೋಡಿ ಧೂಳು, ಎಷ್ಟು ಧೂಳು ಕುತ್ಕೊಂಡ್ಬಿಟ್ಟಿದೆ ಕಾರ್ ಮೇಲೆ. ನೋಡಿ, ಅದು ಮೇಲಲ್ಲಿ ನಂಬರ್ ಪ್ಲೇಟ್ ಜೊತೆಗೆ ಈ 2 ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಒಂದು ಯಾವ ಮಂತ್ ಅಂತ, ಮೇ ಮಂತ್ ಅಂತ, ಇನ್ನೊಂದು 2027 ಇಯರ್. ಇದು ಕಾರ್ದ್ ಮಾಡೆಲ್, 2027 ಮಾಡೆಲ್ ಅಂತ ತಾನೆ. ಅಲ್ಲಿಗೆ ಎಕ್ಸ್ಪೈರ್ ಆಗುತ್ತೆ. ಓಕೆ, ಮತ್ತೆ ರಿನ್ಯೂವಲ್ ಮಾಡಿಸ್ಬೇಕು 2027 ಆದ್ಮೇಲೆ. ಅಂಡ್ ಇಲ್ಲಿ ಯಾವ ಮಂತ್, ಮೇ ಮಂತ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಂಬರ್ ಪ್ಲೇಟ್ ಅಲ್ಲಿ ಅವರೇ ಸ್ಪೇಸ್ ಕೊಟ್ಟಿದ್ದಾರೆ, ಈ ತರ ಅವರೇ ಇಂಡಿಕೇಟ್ ಮಾಡಿದ್ದಾರೆ, ಲೈಕ್ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಆರೋ ಮಾರ್ಕ್ ನ ತೋರಿಸ್ಬಿಟ್ಟು ನಾವ್ ಅಲ್ಲಿ ನೀಟಾಗಿ ಈ ಸ್ಟಿಕ್ಕರ್ ನ ರಿಮೂವ್ ಮಾಡ್ಬಿಟ್ಟು ನಂಬರ್ ಪ್ಲೇಟ್ ಮೇಲೆ ಪ್ಲೇಸ್ ಮಾಡ್ಬೇಕು. ನೋಡಿ ಎಷ್ಟೆಲ್ಲ ರೂಲ್ಸ್ ಅಲ್ವಾ. ಒಂದೇ ಇಯರ್ಗೆ ಇಷ್ಟೆಲ್ಲ ಮಾಡಿಸ್ಬೇಕು, ಮತ್ತೆ 1 year ಆದ್ಮೇಲೆ ರಿನ್ಯೂ ಮಾಡಿಸ್ಬೇಕು. ಇಲ್ಲಿ ಇಯರ್ ಹಾಕ್ಬೇಕು, ಇಲ್ಲಿ ಮಂತ್ ಹಾಕ್ಬೇಕು. ಅದು ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಎವ್ರಿ ಮಂತ್ 1 year ಆದ್ಮೇಲೆ ತಿರ್ಗಾ ಮತ್ತೆ ರಿನ್ಯೂವಲ್ ಮಾಡಿಸ್ಕೊಬೇಕು. ಅದನ್ನೇ ಸೇಮ್ ನಂಬರೇ ರಿನ್ಯೂವಲ್ ಮಾಡ್ಕೊಡ್ತಾರೆ ಅಷ್ಟೇ. ರಿಮೂವ್ ಮಾಡಿ ಸ್ಟಿಕ್ ಮಾಡ್ತಾ ಇದಾರೆ. ಆಕ್ಚುಲಿ ನಾವು ಏನಪ್ಪಾ ಇದು ಒಂದೇ ಕಳಿಸ್ಬಿಟ್ಟಿದಾರಲ್ಲ, ಇನ್ನೊಂದಿಲ್ಲ ಅಂತ ಅನ್ಕೊಂತಿದ್ವಿ. ಬ್ಯಾಕಿಗೆ ಮಾತ್ರ ಹಾಕ್ಬೇಕಂತೆ, ಬಟ್ ಫ್ರಂಟ್ ಅಲ್ಲಿ ಹಾಕ್ಬಾರ್ದು. ಅದು ಕೂಡ ಇಯರ್ದು. ಸೊ ಬ್ಯಾಕ್ ಸೈಡ್ ಏನ್ ನಂಬರ್ ಪ್ಲೇಟ್ ಹಾಕ್ತಿವಿ ಅಲ್ಲಿಗೆ ಮಾತ್ರ ಇದನ್ನ ಸ್ಟಿಕ್ ಮಾಡ್ಬೇಕು, ಫ್ರಂಟ್ ಏನಿಲ್ಲ. ಫೈನಲಿ ಹೆಂಗ್ ಇಟ್ಕೊಂಡಿದಾರ ಗೊತ್ತಾ, ಈ ಜೈಲಲ್ಲೆಲ್ಲ ನಂಬರ್
ಹಿಡಿಸ್ತಾರ ಗೊತ್ತಾ, ಹಂಗ್ ಹಿಡ್ಕೊಂಡಿದೀರಾ. ನಡೀರಿ ಈಗ ಬನ್ನಿ ಕೆಲಸ ಮಾಡಿ. ಕೆಲ್ಸ ಮಾಡಿ ಅಂತೆ ನೀವ್ ಹಾಕ್ಬೇಕಲ್ಲಿ, ಹಾಕ್ರಿ. ಫುಲ್ ರೆಡಿ ಆಗ್ತಾ ಇದಾರೆ ನೋಡಿ ಗೈಸ್. ಇಲ್ಲೆಲ್ಲ ನಮ್ ಕೆಲ್ಸ ನಾವೇ ಮಾಡ್ಕೋಬೇಕು. ಇಂಡಿಯಾದಲ್ಲಾದ್ರೆ ಅವ್ರು ಯಾರಾದ್ರೂ ಹಾಕೊಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಮಾಡ್ಬೋದು ಏನಾದ್ರು. ಬಟ್ ಇಲ್ಲಿ ಎಲ್ಲಾ ಕೆಲ್ಸ ನಾವೇ ಮಾಡ್ಕೋಬೇಕು. ಯೂಶಲಿ ಎಲ್ಲಾರ್ ಮನೇಲೂ ಸ್ಪೇರ್ ಈ ತರ ಇಟ್ಕೊಂಡಿರ್ತಾರೆ. ಎಲ್ಲ ನಾವೇ ತೆಗಿಬೇಕು, ನಾವೇ ಹಾಕೋಬೇಕು, ನಾವೇ ಮಾಡ್ಕೋಬೇಕು. ನೀನ್ ಇಟ್ಕೊಂಡಿರ್ಲಿವಲ್ಲ ಏನು? ಆಕ್ಚುಲಿ ನಮ್ ಮನೇಲಿ ಇರ್ಲಿಲ್ಲ, ನಾವು ನಮ್ ಫ್ರೆಂಡ್ ದಿಸ್ಕೊಂಡ್ವಿ. ಬಟ್ ಯೂಶಲಿ ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ ತಾನೆ ಮನೇಲಿ. ಜನಕ್ಕೆ ಏನೇನು ಕೆಲಸ ಮಾಡ್ಬೇಕು ಅಂತ ಇರ್ತದೆ ನೋಡು, ತಿರುಗ್ಸಕ್ಕೂ ಶಕ್ತಿ ಇಲ್ಲ, ಇಲ್ದಿದ್ದೆ ಆಟ ಆಡ್ತಾಳೆ. ಅದೇನಾದ್ರು ಆಗ್ಲಿ, ಅದು ಉಲ್ಟಾ ಕಣೆ, ಥ್ರೆಡ್ ಹೋಗುತ್ತೆ. ಓಕೆ ಯಾ ಇಂತ ಬಡ್ಡೆ ತಗೊಂಡ್ ಕರ್ಕೊಂಡ್ ಬಂದ್ಬಿಟ್ಟು ನಾನು ಮಾಡ್ಕೊಡ್ತಾ ಇದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಏನೋ ಒಟ್ನಲ್ಲಿ ಐ ಆಮ್ ಟ್ರೈಯಿಂಗ್ ಆಯ್ತಾ. ಅಂತದೇನ್ ಇರ್ಲಿಲ್ಲ ಅಲ್ಲಿ, ದೊಡ್ಡ ಕೆಲಸ ಏನಿತ್ತು ಅಲ್ಲಿ, ಎಲ್ಲಾನು ಕೆಲ್ಸಾನೇ. ಓಕೆ ಹಾ ಈಗ ಫಿಕ್ಸ್ ಮಾಡ್ಲಾ? ಫಿಕ್ಸ್ ನಾನ್ ಮಾಡ್ತೀನಿ ಬಾ. ನಾನೇ ಮಾಡ್ತೀನಿ ಪ್ಲೀಸ್, ನಂಗೇನ್ ಬರಲ್ಲ ಅನ್ಕೊಂಡ್ಬಿಟ್ಟಿದೀರಾ? ಈ ಕೆಳಗಡೆ ಸ್ಕ್ರೂನೇ ಇಲ್ಲ, ಇಟ್ಟಿರ್ತೀನಿ ಕೆಳಗಡೆ. ಇದೆ ಸ್ಕ್ರೂ ಐತೆ ನೋಡು ಅದ್ರೊಳಗಡೆ, ತೆಗಿಯೋದು ಕೆಳಗಡೆ ಕೊಟ್ಟಿದ್ದಾರೆ ನೋಡು ಒಂದು. ಇದ್ರದೆಲ್ರಿ ಸ್ಕ್ರೂ? ಅಲ್ಲಿದೆ, ಒಳಗಡೆ ಇದೆ, ಕೊಡಿ. ಹಾಕ್ತೀನಿ, ಇಲ್ಲಿದ್ದೆ ಹೇಳ್ತೀನಿ, ಕೆಲಸ ಮಾಡ್ಕೊಡ್ತೀನಿ, ಅದ್ ಮಾಡ್ಕೊಡ್ತೀನಿ, ಈಗ ಮಾಡ್ತಾ ಇಲ್ವಾ? ಹೆಂಗ್ ಮಾಡ್ತೀಯ ಅಂತ. ಟೈಟ್ ಆಗಿ ಬಿದ್ದೋಗ್ಲಿ ಅದ ಮೇಲೆ ಪರ್ಫೆಕ್ಟ್ ಆಗಿ ಹಾಕ್ತೀನಿ. ಫುಲ್ ಹಾಕ್ತೀಯ ನೀನ್ ಕೆಲಸ ಮಾಡಿ ಅಂದ್ರೆ ಮಾಡಲ್ಲ. ಇದೆಲ್ಲ ಇಂಟ್ರೆಸ್ಟ್ ಹಂಗೆ ಒಂದಿನ ಮಾಡ್ತೀನಿ ಅಂತಾರ ಅಲ್ವಾ? ಇದೆಲ್ಲ ಒಂದೇ ದಿನ ತಾನೇ ಮಾಡ್ಬೇಕು, ಅಗ್ಲಗ್ಲ ಮಾಡಕ್ಕಾಗುತ್ತಾ? ನೀವೇ ದಿನ ಮಾಡೋದಾದ್ರೆ ಇಂಟ್ರೆಸ್ಟ್ ಬರಲ್ಲ ನಿಮ್ಗೆ. ನಂಗೆ ಯಾವಾಗ್ಲೂ ಹೊಸದಿರ್ಬೇಕು ಏನಾದ್ರು. ಅದೇ ಮಾಡಿದ್ದೆ ಮಾಡು ಅಂದ್ರೆ ಐ ಫೀಲ್ ಬೋಲ್ಡ್. ನೋಡೋದೇನು ಹೊಸದ್ ಏನ್ ಕಂಟೆಂಟ್ ಕೊಡ್ತೀನಿ ನೋಡ್ತೀನಿ ಎಲ್ಲರಿಗೂ. ಈಗ ಎಲ್ಲಾರ್ಗು ನೋಡು, ನಿನ್ ದಿನ ಹೊಸ ಕಂಟೆಂಟ್ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೂ ಬೋರ್ ಆಗುತ್ತೆ. ಹಂಗೆ ನಿನಗ್ ಬೋರ್ ಆದಂಗ ಅವ್ರಿಗೂ ಬೋರ್ ಆಗ್ಬೇಕು ತಾನೆ. ಕರೆಕ್ಟ್ ಪಾಯಿಂಟ್, ಇದು ಪಾಯಿಂಟ್. ಅದು ಯಾವ ತರ ಕೊಡ್ತೀನಿ ನೋಡ್ತೀನಿ ಕಂಟೆಂಟ್ ನ. ನೋಡಿ ನಿನ್ನ ಆಡಿಯನ್ಸ್ ಎಲ್ಲ ಫುಲ್ ಈ ತರ ಚಂದನ, ಈ ತರ ಕಂಟೆಂಟ್ ಕೊಡ್ತಾ ಇದೀಯ ಅನ್ಬೇಕು. ಟಾಪ್ ನಾಚ್, ಯಾರು ಕೊಡ್ತಿರ್ಲಿಲ್ಲ. ಯಾಕ್ರಿ ಇಷ್ಟೊಂದು ಬೂಸ್ಟ್ ಮಾಡ್ತಿದ್ರ? ಆಮೇಲೆ ಅಜೀಬು ನೋಡ್ತೀನಿ, ಅವ್ರು ಹೇಳ್ಬೇಕು ನಿನ್ಗೆ ಈ ತರ ಕಂಟೆಂಟ್ ನಾನು ಎಲ್ಲೂ ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ಅಂತ. ಇಷ್ಟೆಲ್ಲ ಓವರ್ ಬೇಡ, ಬನ್ನಿ ಇಲ್ಲಿ ನೋಡಿ ಕರೆಕ್ಟ್ ಆಗಿದ್ಯಾ. ಇದೇ ಬೇರೆ ತರ ಹಿಂದೆ ನಿಂತ್ಕೊಂಡು ಹಾಕ್ಬಿಟ್ಲು, ಈಗ ನೋಡ್ತೀನಿ ಹೆಂಗ ಆಗ್ತಾಳೆ ಇದನ್ನ ಅಂತ ನೋಡಿ. ಹಂಗೆ ಇದ್ ಬೇರೆ ತರ ಇದೆ. ಥ್ರೆಡ್ ನ ಆಡ್ ಮಾಡಿ ಆಮೇಲೆ ಏನ್ ನನ್ ಕೈಲಿ ಆಗಲ್ಲ ಅನ್ನೋದೇನು ಇಲ್ಲ. ಓಕೆನಾ? ಮನ್ಸ್ ಮಾಡಿದ್ರೆ ಎಲ್ಲಾ ಮಾಡ್ತೀವಿ. ಮನ್ಸ್ ಮಾಡ್ಬೇಕಷ್ಟೇ, ಮನ್ಸ್ ಮಾಡೋದ್ ತುಂಬಾ ಕಷ್ಟ. ಮಾಡಿದ್ರೆ ಮಾತ್ರ ಬಿಡಲ್ಲ. ನಿಮ್ಮಲ್ಲಿ ಏನೇ ಕೆಲಸ ಇದ್ರೆ ಉಳ್ನ ಬೇಕಾರೆ ಒಂದೇ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಬಂದು ಅದೇ ಡಿಫ್ರೆಂಟ್ ಕೆಲಸ ಕೊಡ್ಬೇಕು ನೀವು. ಡೈಲಿ ಡಿಫ್ರೆಂಟ್ ಕೆಲಸ. ಹೆಂಗ್ ಹೇಳ್ತಾ ಇದೀರಾ ಅಂದ್ರೆ, ನೀನ್ ಹೇಳಿದ್ದು ನನ್ಗೆ ಡಿಫ್ರೆಂಟ್ ಕೆಲಸ ಬೇಕು, ಸೇಮ್ ಕೆಲಸ ಎಲ್ರ ಮನೆಗೆ ಹೋಗಿ ಕೆಲಸ ಮಾಡ್ತೀನಿ ಅಂದ. ನಿನಗೆ ಬೇಕು ತಾನೆ ಥ್ರಿಲ್. ದಿನ ಒಂದೊಂಥರ ಕೆಲಸ ಅವ್ರು ಕೊಡ್ತಾರೆ, ನಾನ್ ಕೊಡಕ್ ಆಗಲ್ವಲ್ಲ. ದಿನ ಅಡ್ಗೆ ಮಾಡು, ಇಲ್ಲ ಊಟ ಮಾಡು. ಹೆಂಗ್ ಹೇಳ್ತಾ ಇದೀರಾ ಅಂದ್ರೆ, ಅಲ್ಲ ನೀವ್ ಯಾವ ಬಾಯಲ್ಲಿ ಹೇಳ್ತಿದ್ದೀರಾ ನಿಮ್ ಹೆಂಡತಿನ ಬೇರೆಯವ್ರ ಮನೆ ಕೆಲ್ಸಕ್ ಕಳಿಸ್ತೀನಿ ಅಂತ? ನಾನ್ ಕೆಲ್ಸಕ್ ಕಳಿಸ್ತೀನಿ ಅಂತ ಹೇಳಿಲ್ವಲ್ಲ, ಹಂಗೆ ಹೇಳಿದ್ದು. ನೀನೇ ಹೇಳಿದ್ದು. ಏನ್ ನಾನೇನ್ ಬೇರೆಯವ್ರ ಮನೆಗೆ ಡಿಫ್ರೆಂಟ್ ಕೆಲಸ ಬೇಕು ನನ್ಗೆ ಅಂತ. ಅದ್ ನಮ್ ಮನೇಲಿ ಮಾಡ್ತೀನಿ. ಅವರು ದುಡ್ಡು ಕೊಡ್ತಾರಂತೆ. ದುಡ್ಡು ಕೊಟ್ಬಿಟ್ರೆ ಅಲ್ಲ ಯಾವ ಬಾಯಲ್ಲಿ ಕಂಪ್ನಿ ಫ್ರೀ ಆಗಿ ಮಾಡ್ತೀಯಾ? ಅವರು ದುಡ್ಡು ಕೊಡ್ತಾನೆ. ಡಿಫ್ರೆಂಟ್ ಆಯ್ತಾ? ನೀವ್ ಹೆಂಗ್ ಹೇಳ್ತಿದ್ದೀರಾ? ನಿನಗೆ ಥ್ರಿಲ್ ಬೇಕಲ್ಲ, ಕಂಪ್ನಿ ಕೆಲಸ ದಿನ ಮಾಡಕ್ ಆಗಲ್ವಲ್ಲ ನಿನ್ ಕೈಲಿ. ನಾನು ಯಾವಾಗ ಹೇಳ್ದೆ ಕಂಪ್ನಿ ಕೆಲಸ? ಕಂಪ್ನಿ ಅದು ದಿನ ಸೇಮ್ ಕೆಲಸ ಇರ್ತದಲ್ಲ, ಬೇಜಾರಾಗುತ್ತಲ್ಲ ನಿನ್ಗೆ. ಓವರ್ ಇದು ನಿಜ. ನಿನಗೆ ಫುಲ್ ಥ್ರಿಲ್ ಬೇಕಲ್ಲ. ಆ ಥ್ರಿಲ್ ಮನೆ ಕೆಲಸ ಮಾಡ್ಬಿಟ್ರೆ ಥ್ರಿಲ್ ಬರುತ್ತಾ? ಇದು ಮನೆ ಕೆಲಸನೇ ತಾನೇ. ಇದು ಡಿಫ್ರೆಂಟ್ ಕೆಲಸನೇ. ಇದು ಡಿಫ್ರೆಂಟ್ ಕೆಲಸ. ಇದು ಎರಡು ನೆಟ್ಟನ್ನು ಫಸ್ಟ್ ಹಾಕು, ಆಮೇಲೆ ಒಂದು ತಿರುಗಿಸಿವೆ. ಬರೀ ಇಂತವೇ ಏನೋ ದೊಡ್ಡದಾಗಿ ಕಲ್ತಿರೋಳಂಗೆ ಆಟ ಆಡ್ತಾಳೆ. ನಾನು ಕಲ್ತಿದ್ದೀನಿ ಅನ್ನ, ಕಲ್ತ್ಕೋತಾ ಇದೀನಿ, ಕಲ್ತ್ಕೊಂಡ್ ಮಾಡ್ತೀನಿ. ಕಲ್ತ್ಕೊಂಡು ಎಲ್ಲರಿಗೂ ಇಟ್ಕೊಡ್ತೀವಿ ಸರ್ವಿಸ್, ಯಾರು ಕೊರಲ್ವಲ್ಲ ಇಲ್ಲಿ. ಅದ್ನೇ ಹೇಳಿ ಕಲ್ತ ಮೇಲೆ ಅದು ಯೂಸ್ ಆಗ್ಬೇಕು ತಾನೆ. ಸಾಕು, ಗೊತ್ತಿದ್ರೆ ಸಾಕು. ಮತ್ತೆ ಕಾರ್ ತನಕಾಗುತ್ತೆ, ಇನ್ನೊಂದು ಕಾರು ಯಾರಿಗ್ ಗೊತ್ತು, ಮುಂದೆ ಫ್ಯೂಚರ್ ಅಲ್ಲಿ ತಗೊಂಡ್ರು ತಗೋಬಹುದು ಇನ್ನೊಂದ್ ಕಾರು. ನಾವೇನು ಫಿಕ್ಸ್ ಆಗ್ಬಿಟ್ಟಿದೀರಾ?
ಅದಕ್ಕೆ ಇವಾಗ ಕಲಿತಾ ಇದೀಯಾ? ಅದಕ್ಕೆ ಕಲ್ತ್ಕೋತಾ ಇದೀನಿ ಎಲ್ಲ. ಬೇಕಾದ್ರೆ ಸ್ಕೂಲಿಗೆ ಕಳಿಸ್ಬೋದು ಯಾರನ್ನ ನಿನ್ನ ಹತ್ರ. ಇದೆಲ್ಲ ಬೇಸಿಕ್, ಎಲ್ರೂ ಗೊತ್ತಿರೋದು ಬಂದ್ರಿ. ನೀನ್ ಮತ್ತೆ ಕಲ್ತ್ಬಿಟ್ಟೆ ಅಂತ ಹೇಳ್ತೀನಿ, ಮತ್ತೆ ಬೇಸಿಕ್ ಕಲ್ತ್ಬಿಟ್ಟೆ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದೀಯಾ? ಬಿಲ್ಡಪ್ ಏನಿಲ್ಲ, ಮತ್ತೇನೇನು ಕೊಡ್ತಾ ಇದೀಯಾ? ಸುಮ್ಮನೆ ಹೇಳ್ತಾ ಇದೀನಿ ಅಷ್ಟೇ. ಆಯ್ತು, ಟೈಟ್ ಆಗಿದೆ ನೋಡಿ ಗೈಸ್, ಅಷ್ಟೇ. ನನಗೆ ವ್ಯಾಲ್ಯೂನೇ ಇಲ್ಲ, ಅಷ್ಟು ನೀಟಾಗಿ ಮಾಡಿದೀನಿ ಅಂದ್ರೂ ನಂಬಿಕೆ ಇಲ್ಲ ನನ್ನ ಮೇಲೆ. ಇಲ್ಲಿ ಬಂದು ಕ್ರಾಸ್ ಚೆಕ್ ಮಾಡ್ತಾ ಇರೋದು ಮಾಡಾದ್ಮೇಲೆ. ಕ್ರಾಸ್ ಅಲ್ಲ, ನಿನ್ ಕೈಲಿ ಟರ್ನ್ ಮಾಡಕ್ ಆಗುತ್ತಲ್ಲ, ಅಷ್ಟು ಹೋಯ್ತಾ ಪವರ್ ನಿನ್ನ ಹತ್ರ? ಮತ್ತೆ ಇಲ್ದಿರನೇ ಹಾಕ್ಬಿಟ್ನಾ? ಇನ್ನು ಮತ್ತೆ ಬರ ತೋರಿಸ್ತೀನಿ ಹೆಂಗ್ ಟರ್ನ್ ಆಯ್ತು. ಅದ್ ನೀವು ಡೌ ಮಾಡ್ಬಿಡಿ, ಇವಾಗ ಚೇಂಜ್ ಮಾಡ್ಕೊಂಡು ನಾನು ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೇಕಾದ್ರೆ ಹೇಳ್ದೆ, ಐ ಥಿಂಕ್ ಇದು ಸ್ಟಾರ್ ಅಲ್ಲ ಬೇರೆದ್ ಹಾಕೋಬೇಕು. ಹೇಳಿದ್ಮೇಲೆ ಚೇಂಜ್ ಮಾಡ್ಕೊಬೇಕು ತಾನೆ? ಇಲ್ಲ ಅದೇ ಸ್ಕ್ರೂ ಡ್ರೈವರ್ ಚೇಂಜ್ ಮಾಡ್ಕೊಬೇಕು ತಾನೆ? ಚೇಂಜ್ ಮಾಡ್ಕೊಂಡು ಏನೋ ಮತ್ತೆ ಬೇರೆ ಏನೋ ನೋಡ್ತಾ ಇದಾರೆ. ಕರೆಕ್ಟ್ ಆಗಿದ್ಯಾ? ಚಲೋ. ಅಷ್ಟೇ ಗೈಸ್, ಮುಗೀತು. ಫೈನಲಿ ನಂಬರ್ ಪ್ಲೇಟ್ ಹಾಕಿದೀವಿ ಆಫ್ಟರ್ 1.5 month. 1.5 month ಆಗೋಯ್ತು ಆಲ್ರೆಡಿ. 1.5 month ಆಗೋಯ್ತು. ಧೂಳ್ ನೋಡಿ, ಇನ್ನು ತೊಳೆದ್ಬಿಟ್ಟು ಎಷ್ಟೊತ್ತಾಗಿಲ್ಲ, ಆಲ್ರೆಡಿ ಧೂಳು. ಅಷ್ಟೇ. ಇವತ್ತು ಪ್ರೊಡಕ್ಟಿವ್ ಸಂಡೇ ಒಂಥರ ಫುಲ್ಲು. ಎಷ್ಟು ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಮಾಡಿದೀನಿ ನಾನಂತೂ. ಫುಲ್ ಬೆವ್ರು ಇಳಿಸಿ ನೋಡಿ, ಯಾರಾದ್ರೂ ಹೆಂಡ್ತಿದಿರ್ ಕಾರ್ ತೊಳಿಯಕ್ ಹೆಲ್ಪ್ ಮಾಡಿದೀರಾ? ಕಮೆಂಟ್ ಮಾಡಿ. ನೋಡಿ ನಾನ್ ಮಾಡಿದೀನಿ, ಎಷ್ಟು ಪುಣ್ಯ ಮಾಡಿದೀನಿ. ಅಡ್ಗೆ ಮನೇಲಿ ಎಲ್ರು ಹೆಲ್ಪ್ ಮಾಡ್ತಾರೆ, ಗಂಡಂದಿರು ಬಂದು ಎಲ್ಲ ಈಕ್ವಲ್ ಇವಾಗ. ಹೌದು, ಎಲ್ರು ಈಕ್ವಲ್ನೇ. ಸೊ ಏನ್ ಹೇಳ್ತಾ ಇದ್ದೆ ನಾನು? ಇವತ್ತು ಫುಲ್ ಪ್ರೊಡಕ್ಟಿವ್ ಸಂಡೇ ಆಗೋಯ್ತು ಇಬ್ರುದು. ಫುಲ್ಲು ಒಂಥರ ಏನಂತಾರೆ, ರೆಸ್ಟ್ಲೆಸ್ ತರ ಫೀಲ್ ಆಗ್ತಾ ಇತ್ತು. ಸೊ ಸ್ವಲ್ಪ ಎನರ್ಜಿ ಬೇಕು ಅಂತ ಅನ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದೀವಿ ಇವಾಗ. ಎಷ್ಟು ದಿನ ಆಯ್ತು ಹೌದು ನಾವು ಪೂಲ್ಗೆ ಹೋಗಿ? ಹೋಗಿದೀವಿ. ಯಾಕಂದ್ರೆ ಇಲ್ಲಿ ವಿಂಟರ್ಸ್ ಅಲ್ಲಿ ಪೂಲ್ಗೆಲ್ಲ ಇಳಿಯಕ್ ಆಗಲ್ಲ, ಫುಲ್ ಚಳಿ ಇರುತ್ತಲ್ವಾ. ಸೊ ಸಮ್ಮರ್ ಅಲ್ಲಿ, ಲಾಸ್ಟ್ ಸಮ್ಮರ್ ಅಲ್ಲೇನೆ ಫುಲ್ಲು ಸ್ವಿಮ್ಮಿಂಗ್ ಎಲ್ಲ ಹೇಳ್ಕೊಟ್ಟು ಇವರು ಫುಲ್ಲು ಚೆನ್ನಾಗಿತ್ತು. ಸೊ ನೋಡ್ಬೇಕು, ನನ್ನ ಪ್ರಕಾರ ಮರ್ತೋಗಿರ್ತೀನಿ. ಅಂದ್ರೆ ಈ ಇಯರ್ ಅಲ್ಲಿ ಮಾಡಿದೀವಿ, ಬಟ್ ತುಂಬಾ ರೇರ್ ಆಗಿ ಹೋಗ್ತಾ ಇದ್ವಿ. ಇವತ್ತು ಯಾಕೋ ಗೊತ್ತಿಲ್ಲ, ಇಬ್ರಿಗೂ ಅನ್ಸ್ತಾ ಇದೆ ಫುಲ್ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಬೇಕು ಅಂತ. ಸಿಕ್ಕಾಪಟ್ಟೆ ಬಿಸಿಲು ಅಂಡ್ ಸಖತ್ ಶೆಕೆ ಆಗ್ತಾ ಇದೆ. ಸೊ ಕ್ವಿಕ್ ಆಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ವಾಪಸ್ ಬರೋದು ಅಷ್ಟೇ. ಓಕೆ, ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories YouTube ಚಾನಲ್. ಓಕೆ, ಅಲ್ಲಿವರೆಗೂ ನಿಮ್ಮ ಕೆಂಪಿನ ಮಿಸ್ ಮಾಡ್ಕೊಂತಾ ಇರಿ ಅಂತ ಹೇಳ್ತೀವಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್ ಅಂಡ್ ಲವ್ ಯು ಆಲ್.